KSYನಲ್ಲಿ TC ತೊಗೊಂಡ್ಬಿಡ್ಬೇಕಪ್ಪ ಈ ವರ್ಷ ಸಾಕು ಅಂತ ನನ್ನ ಮನಸ್ಸಿಗೆ ಇನ್ನೂ ಅನಿಸಿಲ್ಲ. ಇನ್ನೂ ಓದಬೇಕು ಅನ್ನೋ ನನ್ನ ಆಸೆ ಇರೋದರಿಂದ ನಾನು MSW ಓದೋದಕ್ಕೆ ಇಲ್ಲಿ ಬಂದಿದ್ದೀನಿ. ಪ್ರೆಸೆಂಟ್ ನಾನು 2-3 ಸ್ಕೂಲಲ್ಲಿ ಯೋಗ ಟೀಚರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಯೋಗ ಮಾರ್ಗ ಕೂಡ ನನಗೆ ಒಳ್ಳೆಯ ಮಾರ್ಗವನ್ನು ಕೊಡ್ತಾಯಿತ್ತು. ಯೋಗದಿಂದ ನಾನು ನನ್ನ ಮನಸ್ಸನ್ನು ಶುದ್ಧ ಮಾಡಿಕೊಂಡೆ. ಎಲ್ಲರಿಗೂ ಗೊತ್ತಿದೆ, ವಯಸ್ಸಿನ ಸಹಜ ಗುಣಗಳು ಎಲ್ಲರಿಗೂ ಇರುತ್ತೆ. ನನಗೂ ಆ ಥರ ಹಾರ್ಮೋನ್ಸ್ ಎಲ್ಲರಿಗೂ ಒಂದೇ ಅಲ್ವಾ. ನಾನು ಕೂಡ ಸಣ್ಣ ಪುಟ್ಟ ತಪ್ಪುಗಳು ಮಾಡೋ ಟೈಮಲ್ಲಿ ನನಗೆ ಯೋಗ ಮಾರ್ಗ ಒಳ್ಳೆ ದಾರಿ ತೋರಿಸ್ತು. ಸರಿಯಾದ ದಾರಿಯಲ್ಲಿ ಸತ್ಯ ಧರ್ಮದಲ್ಲಿ ಬಾಳಬೇಕು, ನಮ್ಮ ಕರ್ತವ್ಯನ ನಾವು ಸರಿಯಾಗಿ ನಡೆಸ್ಕೋಬೇಕು. ಒಳ್ಳೆ ಅಕ್ಕ ಆಗಿ, ಒಳ್ಳೆ ಅಮ್ಮ ಆಗಿ, ಒಳ್ಳೆ ತಂಗಿಯಾಗಿ ನಮ್ಮ ಕ್ಯಾರೆಕ್ಟರ್ ಏನು, ನಾನು ಹುಟ್ಟಿರೋದ್ರಿಂದ ಯಾರಿಗೆಲ್ಲ ನಾನು ಋಣಿಯಾಗಿರಬೇಕು, ಈ ಒಂದು ವಿಷಯನ ಅರ್ಥ ಮಾಡಿಕೊಂಡು ನಾನು ಸಮಾಜ ಸೇವಕಿಯಾಗಿ ಈಗ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಸಂಸ್ಥೆಯಲ್ಲೂ ಕೆಲಸ ಮಾಡ್ತಾಯಿದ್ದೀನಿ. ಫುಟ್ಬಾಲ್ RFC ರೆಬೆಲ್ಸ್ ಅಂತ ಒಂದು ಫುಟ್ಬಾಲ್ ಅಕಾಡೆಮಿ ಇದೆ, ಅದರಲ್ಲೂ ನಾನು ಕೆಲಸ ಮಾಡ್ತಾಯಿದ್ದೀನಿ. ಶಿಲ್ಪಕಲಾ ಶಾಲೆ ಅಂತ ಒಂದು ಶಿಲ್ಪಕಲಾ ಶಾಲೆ ಇದೆ, ಅದರಲ್ಲೂ ಕೂಡ ನಾನು ಕೆಲಸ ನಾನು ಎಲ್ಲ ಕಡೆಯೂ ಪಾರ್ಟ್ ಟೈಮ್ ಜಾಬ್ ಮಾಡಿ ನನ್ನ ಆಶ್ರಮಕ್ಕೆ ದುಡ್ಡನ್ನ ಕೊಡ್ತಾಯಿದ್ದೀನಿ. ನನ್ನ ಜೊತೆ ನನ್ನ ಸ್ನೇಹಿತರು 4-5 ಜನ ಸೇರಿಕೊಂಡು ಈ ಸಂಸ್ಥೆನ ನಡೆಸ್ತಾ ಇದ್ದಾರೆ. ಒಬ್ಬರು ಶ್ರೀನಿವಾಸ್ ಅಂತ, ಇನ್ನೊಬ್ಬರು ವಾಣಿ ಕೃಷ್ಣಮೂರ್ತಿ ಅಂತ, ಇನ್ನೊಬ್ಬರು ನವೀನ್ ಕುಮಾರ್, ನನ್ನ ಮಗ LLB ಮಾಡ್ತಾಯಿದ್ದಾರೆ, ಅವರು ಅಡ್ವೊಕೇಟ್. ಇವಾಗ ನನ್ನ ಚಿಕ್ಕ ಮಗ MBA ಓದ್ತಾ ಇದ್ದಾರೆ. ನನ್ನ ಮಕ್ಕಳು ಯೋಗ ಟೀಚರ್ ಆಗಿದ್ದಾರೆ. ನಾನಿರೋದು ಆಶ್ರಮದಲ್ಲೇ ಇರೋದು. ನಾನು ಯಾಕಂದರೆ ನನ್ನ ಮಕ್ಕಳು ಬಿಟ್ಟು ಇರೋದಿಲ್ಲ, ಆಶ್ರಮದಲ್ಲೇ ಉಳ್ಕೊಂಡಿದ್ದೀನಿ. ನಾನು ವೈಯಕ್ತಿಕವಾಗಿ ಎಲ್ಲೂ ಮನೆ ಮಾಡ್ಕೊಂಡಿಲ್ಲ. ನನ್ನ ಮಕ್ಕಳು ಇದ್ದಾರೆ, ಮನೇಲಿದ್ದಾರೆ. ನನ್ನ ಆಶ್ರಮ ಬಂದು ದೇವನಹಳ್ಳಿಯಲ್ಲಿ ಎಲಿಯೂರು ಗ್ರಾಮ ಇದೆ, ಒಂದು ವಿಲೇಜ್ ಇದೆ. ದೇವನಹಳ್ಳಿಲಿ ನಾನು ಮನೆ ಮಾಡಿದ್ದೀನಿ. ಯಾಕೆ ದೇವನಹಳ್ಳಿಲಿ ಅಂದರೆ ವಿಶ್ವೇಶ್ವರಯ್ಯ ಮುದ್ದೇನಹಳ್ಳಿ ಅಲ್ಲಿ ಪಕ್ಕದಲ್ಲೇ ಇರೋದು. ಮತ್ತು ದೇವನಹಳ್ಳಿಯಲ್ಲಿ ತುಂಬ ಇತಿಹಾಸಕಾರರು, ತುಂಬ ಕತೆಗಾರರು, ಕವಿಗಳು ಇವರೆಲ್ಲರೂ ಹುಟ್ಟಿರೋದು ದೇವನಹಳ್ಳಿಯಲ್ಲಿಯೇ. ದೇವನಹಳ್ಳಿ ಒಂದು ಪವಿತ್ರವಾದ ಸ್ಥಾನ, ಅದು ಒಂದು ಜಾಗ. ಅಲ್ಲಿ ಇದ್ದರೆ ನನ್ನ ಮಕ್ಕಳಿಗೆ ಇನ್ನೂ ಚೆನ್ನಾಗಿ ಮೋಟಿವೇಶನ್ ಆಗುತ್ತೆ. ಮತ್ತು ವಾತಾವರಣ ತುಂಬ ಚೆನ್ನಾಗಿದೆ. ಎಲ್ಲಿ ನಮ್ಮ ಮೈಸೂರು ಹೇಗಿದೆಯೋ ಆ ಥರ ದೇವನಹಳ್ಳಿ ಕೂಡ ಪರಿಸರದಿಂದ ತುಂಬಿದೆ. ಹಾಗಾಗಿ ನಾನು ಎಲಿಯೂರಲ್ಲಿ ಮುಟ್ಟುಬಾರ್ಲು ಗೇಟ್ ಅಂತ ಇದೆ, ಅಲ್ಲಿ ದೇವನಹಳ್ಳಿಯಲ್ಲಿ ನಂದು ಆಶ್ರಮ ಇದೆ. ಆಶ್ರಮದ ಹೆಸರು ವಾಣಿ ವಿದ್ಯಾಶ್ರಯ ಹೆಣ್ಮಕ್ಳದು, ಆರ್ಯನಾಶ್ರಯ ಗಂಡು ಮಕ್ಕಳದು. ಮತ್ತು ಎಲ್ಲ ಸೇವಾ ಕಾರ್ಯಗಳು ನವಚೇತನ ಧರ್ಮಾರ್ಥ ಸಂಸ್ಥೆಗಳು ಅನ್ನೋ ಹೆಸರಲ್ಲಿ ನಾವು ಬೇರೆ ಬ್ರಾಂಚಸಲ್ಲಿ ಈ ಕೆಲಸಗಳನ್ನ, ಸಮಾಜ ಕಾರ್ಯಗಳನ್ನ ಮಾಡ್ತಾಯಿದ್ದೀರಿ.